ನಮಸ್ತೆ. ಗಾಡೀಲಿ ಕ್ಯಾರಿಯರ್ ಇಟ್ಟಿದ್ದೀನಿ, ತೊಗೊಂಬಂದು ಒಳಗಿಟ್ಬಿಡಪ್ಪ. ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನು? ಹಾಂ ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಐ ಸುಪ್ರಿಯಾ ಬೇರೆ ಬಂದ್ಬಿಟ್ಟಿದ್ದಾಳೆ. ಬಾ ಮಗು ಬಾ. ಹೇಗಿದ್ಯಾ? ಅಪೂರ್ವ ಆಂಟಿ, ನಿನ್ನೆ ಸೂರಿ. ಅಯ್ಯೋ ಅದೆಲ್ಲ ಆಗೋಗಿದ್ ಕತೆ ಆಂಟಿ. ನೆನ್ನೆಗೆ ಇವತ್ತಿಂದ ಇವತ್ತಿಗೆ. ಬನ್ನಿ ಸರ್ ಒಳಗಡೆ ಇದ್ದಾರೆ. ಅಪೂರ್ವ ಒಂದು ನಿಮಿಷ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾ ಬಾ. ಬನ್ನಿ ಆಂಟಿ ಕೂತ್ಕೊಳ್ಳಿ. ಲತಾ, ಸ್ವಲ್ಪ ಹೊತ್ತು ಮಗುನ ಆಟ ಆಡಿಸ್ತಾ ಇರು, ನಾನು ಮಾತಾಡ್ತೀನಿ. ಪರವಾಗಿಲ್ಲ ಆಂಟಿ. ಪರವಾಗಿಲ್ಲ, ಕೊಡು. ಬಾ ಚಿನ್ನು, ಹುಷಾರು. ಹೇಳಿ ಆಂಟಿ. ಕೂತ್ಕೋ. ಪರವಾಗಿಲ್ಲ, ನೀವು ಹೇಳಿ. ಅಪೂರ್ವ, ನಿಮ್ಮ ಮನೆಯಲ್ಲಿ? ನಮ್ಮ ಮನೇನಾ? ಏಕಾಂತಂಗ್ರದಲ್ಲ ಆಂಟಿ? ಯಾಕೆ? ನಿನ್ನ ಜೊತೆ ಯಾರ್ಯಾರಿದ್ದಾರೆ? ನಾನು ನಮ್ಮ ಅಮ್ಮ ಇಬ್ಬರೇ. ಅಪ್ಪ? ಅಪ್ಪ ಸಾರಿ ಮಾ. ಇಲ್ಲ ಆಂಟಿ, ಅವರೇನು ಸತ್ತಿಲ್ಲ, ನಮ್ಮ ಜೊತೆಗಿಲ್ಲ ಅಷ್ಟೆ. ಯಾಕಿಲ್ಲ ಏನಾಯ್ತು ಅಂತೆಲ್ಲ ಕೇಳ್ಬೇಡಿ ಆಂಟಿ. ಯಾಕಂದ್ರೆ ನನಗಾಗ್ಲಿ ನಮ್ಮ ಅಮ್ಮಗಾಗ್ಲಿ ಅವ್ರ ಬಗ್ಗೆ ಮಾತಾಡೋ ಆಸಕ್ತಿ ಇಲ್ಲ. ಆಗ್ಲಮ್ಮ, ಆದರೆ ಅಮ್ಮ ಹುಷಾರಾಗಿದ್ದಾರೆ ತಾನೆ? ಹಾಂ ಆಂಟಿ, ನಾನಿರೋರ್ಗೂ ಅವ್ರು ಚೆನ್ನಾಗೇ ಇರ್ತಾರೆ. ನನಗೆ ಯಾವುದೇ ಕೊರತೆ ಆದರೂ ಪರವಾಗಿಲ್ಲ, ಅವ್ರಿಗೆ ಯಾವ ತೊಂದರೆ ಆಗಕ್ಕೂ ಬಿಡಲ್ಲ. ನೀನು ತುಂಬ ಒಳ್ಳೆ ಹುಡುಗಿಮ್ಮ. ಬನ್ನಿ ಆಂಟಿ ಹೋಗೋಣ. ನಮ್ಮ ಮನೆ ಸೊಸೆ ಆಗೋದಕ್ಕೆ ನಿಜವಾಗ್ಲೂ ಇವಳೇ ಸರಿಯಾದ ಹುಡುಗಿ. ಆಂಟಿ ಏನಿಲ್ಲ ನಿಂತ್ಕೊಂಡಿದ್ದೀರಾ? ಬನ್ನಿ ಹೋಗೋಣ. May I get in, sir? Yes, come in. ಬನ್ನಿ ಆಂಟಿ. ಮಮ್ಮಿ, ನೀನು ಇಲ್ಲಿ ಬಾ ಕೂತ್ಕೋ. ಸುಪ್ರಿಯಾ ಮನೇಲೇ ಬಿಟ್ಟು ಬಂದ್ಯಾ? ಇಲ್ಲ ಕಣೋ, ಕರ್ಕೊಂಡು ಬಂದಿದ್ದೀನಿ. ಮತ್ತೆ ಎಲ್ಲಿದ್ದಾಳೆ? ಲತಾ ಆಟ ಆಡಿಸ್ತಾ ಇದ್ದಾಳೆ. ಅವಳನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ? ಅದು ನೀನು ಊಟ ಕಳ್ಸೋಣ ಅಂದರೆ ಯಾರೂ ಇರಲಿಲ್ಲ. ಊಟಕ್ಕೆ ಬರೋಕ್ಕಾಗಲ್ಲ ಅಂತ ಬೇರೆ ಹೇಳಿದ್ದೆ, ಅದಕ್ಕೆ ಕಣೋ ನಾನೇ ಬಂದೆ. ಅದೇನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಸುಪ್ರಿಯಾ ಒಂದೇ ಸಮನೆ ಅಳ್ತಾ ಇದ್ಲು, ನನ್ನ ಕೈಯೇ ಬಿಡಲಿಲ್ಲ. ಅದಕ್ಕೆ ಅವಳನ್ನೂ ಜೊತೆಲೇ ಕರ್ಕೊಂಡು ಬಂದೆ. ಪರವಾಗಿಲ್ಲ ಆಂಟಿ, ಇರಲಿ ಬಿಡಿ. ಪಾಪ ತಾಯಿ ಇಲ್ಲಿದ್ದ ಮಗು ಮನೇಲಿ ಒಂದೇ ಇದ್ದು ಬೇಜಾರಾಗ್ತಿರುತ್ತೆ. ಇಲ್ಲಿ ಅಪ್ಪನ ಮುಖ ಆದರೂ ನೋಡ್ಕೊಂಡು ಖುಷಿಯಾಗಿರ್ತಾಳೆ. ಆಂಟಿ, ನನಗೇನು ಇವತ್ತಂತ ಮೇಜರ್ ಕೆಲಸ ಅಂತಿಲ್ಲ. ಮಗುನ ನಾನು ನೋಡ್ಕೊಂಡಿರ್ತೀನಿ. ಸಾಯಂಕಾಲ ಸರ್ ಬರ್ತಾ ಕರ್ಕೊಂಡ್ಬರ್ತಾರೆ. ಇದೇ ಒಳ್ಳೆ ಉಪಾಯ. ಸುಪ್ರಿಯಾ ಇವಳ ಜೊತೆನೇ ಇದ್ದರೆ ನಾಳೆ ನನಗೆ ಇದರಿಂದ ಉಪಯೋಗ ಆಗುತ್ತೆ. ಸೂರಿ, ಬರ್ತೀನಿ ಕಣೋ. ಇವತ್ತು ನಿಮ್ಮಪ್ಪ ಬೇಗ ಬರ್ತೀನಿ, ಬಿಸಿ ಬಿಸಿ ಮುದ್ದೆ ಮಾಡಿಡು ಅಂತ ಹೇಳಿದ್ದಾರೆ. ನಾನು ಬರಲಾ? ಓಕೆ, ಬರ್ತೀನಿ ಅಪೂರ್ವ. ಸರಿ ಆಂಟಿ. ಸಂಜೆ ಬರಬೇಕಾದ್ರೆ ಸುಪ್ರಿಯನ್ ಕರ್ಕೊಂಡು ಬಾ. ಸರಿ, ಬರ್ತೀನಿ. ಸರ್, ಹೇಳ ಪೂರ್ವ. ಈ ಪ್ರಪಂಚದಲ್ಲಿ ತಾಯಿಗಿಂತ ಮಿಗಿಲಾದೇನಾದರೂ ಇದೆಯಾ ಸರ್? ಇಲ್ಲ, ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸರ್? ನಿಮ್ಮ ಮಮ್ಮಿ ತಾನೊಬ್ಬ ಮಿನಿಸ್ಟರ್ ಹೆಂಡತಿ ಆದರೂ ಅದಕ್ಕೆ ಮೊದಲು ತಾನೊಬ್ಬ ತಾಯಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಸರ್. ಅವ್ರ ಮಗಂಗೆ ಊಟ ತಗೊಂಡು ಹೋಗೋದಕ್ಕೆ ಯಾವ ಆಳ್ಗಳು ಇಲ್ಲ ಅಂತ ಗೊತ್ತಾದ ತಕ್ಷಣ ಮಗ ಹಸ್ಕೊಂಡಿರ್ಬಾರ್ದು ಅಂತ ತಾವೇ ತಗೊಂಡು ಬಂದ್ಬಿಟ್ರು ನೋಡಿ. ಸತ್ಯ ಅಪೂರ್ವ, ಮದರ್ ಇಸ್ ಆಲ್ವೇಸ್ ಗ್ರೇಟ್. ನಂಗೆ ಈ ಟೈಮಲ್ಲಿ
ದೇವರು ಎಲ್ಲೆಡೆ ತಾನಿರನೆಂದು ಸೃಷ್ಟಿಸಿದ ತಾಯ, ಕರುಣೆ ಮಮತೆಯ ಆಗರ ಅವಳು, ಪ್ರತ್ಯಕ್ಷ ಭುವಿಯ ದೈವ ಅನ್ನೋ ಕವಿವಾಣಿ ನೆನಪಾಗ್ತಿದೆ ಸರ್. ತಾಯಿ ಮತ್ತು ತಾಯಿ ಪ್ರೀತಿ ಪಡೆದಿರೋ ನೀವು ನಿಜವಾಗ್ಲೂ ಲಕ್ಕಿ ಸರ್. ಎಸ್. ಬಟ್ ವಾಟ್ ಅಬೌಟ್ ಸುಪ್ರಿಯಾ ಸರ್? ನಿಮಗೆ ಮಾತ್ರ ತಾಯಿ ಸುಖ ಬೇಕು, ಆದರೆ ನಿಮ್ಮ ಮಗಳಿಗೆ ಆ ಪ್ರೀತಿ ಸುಖ ಬೇಡವಾ ಸರ್? ಕೂಡ ತಾನಿಲ್ಲದೆ ಇದ್ರೂ ತನ್ನ ಮಗಳಿಗೆ ತಾಯಿ ಪ್ರೀತಿ ಸಿಗಬೇಕು ಅಂತ ಯೋಚಿಸ್ತಾ ಇರ್ಬೋದಲ್ವಾ ಸರ್? ವಾಟ್ ಡು ಯು ಮೀನ್? ಸುಪ್ರಿಯಾ ಇನ್ನೂ ಚಿಕ್ಕವಳು ಸರ್. ಅವಳು ನೋಡ್ಕೊಳ್ಳೋದಕ್ಕೆ ನೀವು ಯಾವಾಗಲೂ ಮನೇಲಿರಲ್ಲ. ಅಕಸ್ಮಾತ್ ನೀವು ಮನೇಲಿದ್ದು ಅವಳಿಗೆ ಪ್ರೀತಿ ತೋರಿಸಿದ್ರೂ ತಾಯಿ ಪ್ರೀತಿ ಸಿಕ್ಕಾಗಲ್ಲ. ಅವಳು ಕಳ್ಕೊಂಡಿರೋ ತಾಯಿ ಪ್ರೀತಿನ ಅವಳು ಕೊಡಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಅಂತ ನಿಮ್ಗೆ ಅನ್ಸಲ್ವಾ ಸರ್? ವಾಟ್ ಆರ್ ಯು ಟ್ರೈಂಗ್ ಟು ಸೇ ಅಪೂರ್ವ? ನಿಮ್ಗೊಬ್ಬ ಹೆಂಡತಿ ಬೇಕು ಅಂತ ನಾನು ಹೇಳ್ತಾ ಇಲ್ಲ ಸರ್, ಆದರೆ ಸುಪ್ರಿಯಾಗೆ ಒಬ್ಬ ತಾಯಿ ಕಂಪಲ್ಸರಿಯಾಗಿ ಬೇಕೇ ಬೇಕು ಅಂತ ಹೇಳ್ತಾ ಇದ್ದೀನಿ. May I come in?